ಗೋಪಾಲದಾಸರ ಕೃತಿಗಳ 2 ಪದ್ಯವನ್ನು ನೋಡಿದ್ವಿ. ಬಿಂಬ ಚಲಿಸಿದರೆ ಪ್ರತಿಬಿಂಬ ತಾ ಚಲಿಸುವುದು ಅನ್ನುವ 2ನೇ ಪದ್ಯದಲ್ಲಿ ಬಿಂಬ ಹಾಗೂ ಪ್ರತಿಬಿಂಬ ಭಾವ, ಜೀವನಲ್ಲಿರುವ ಬಿಂಬರೂಪಿ ಭಗವಂತ ಅವನೇನಾದರೂ ನಮ್ಮಲ್ಲಿ ನಿಂತು ಕ್ರಿಯೆಯನ್ನು ಮಾಡಿದರೆ ಮಾಡ್ತಾನೆ, ಅವನು ಮಾಡಿದರೆ ನಮಗುಂಟು. ತೇನ ವಿನಾ ತೃಣಮಪಿ ನ ಚಲತ್. ದೇವರಿಲ್ಲ ಅಂದರೆ ಒಂದು ಹುಲ್ಲು ಕಡ್ಡಿಯೂ ಆಡೋದಿಲ್ಲ ಅನ್ನೋ ಅಂಶವನ್ನು ಹೇಳಿ, ಬಿಂಬ ಅವನು ಪೂರ್ಣ, ಇವನು ಪೂರ್ಣನೂ ಅಲ್ಲ. ಉಂಬುಡುವ ಕ್ರಿಯೆಗಳು ಬಿಂಬ ಮಾಡಿಸಲು, ಉಣ್ಣೋದೋ ತಿನ್ನೋದೋ ಉಡೋದೋ ತೊಡೋದೋ ಅದೆಲ್ಲವನ್ನ ಬಿಂಬನಾದ ಶ್ರೀಹರಿ ಮಾಡಿಸಬೇಕು. ನಾವು ಯಾವುದೇ ಪೂಜಾದಿಗಳನ್ನು ಮಾಡೋದು ಕೂಡ ಬಿಂಬಕ್ಕೆ. ಸಾಮಾನ್ಯವಾಗಿ ಇದರ ಅನುಭವ ಸ್ವಲ್ಪ ಗಮನಿಸಿದರೆ ಅನಂತ ಪದ್ಮನಾಭನ ಪೂಜೆಯನ್ನು, ಸತ್ಯನಾರಾಯಣ ಪೂಜೆಯನ್ನು ಅಥವಾ ಇನ್ಯಾವುದಾದರೂ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬೇಕಾದರೆ ನಾವು ನಮ್ಮ ಹೃದಯದಲ್ಲಿರುವ ಬಿಂಬರೂಪಿಯನ್ನು ಬಲಮೂಗಿನಿಂದ ಆಚೆ ತಂದು ಒಂದು ಹೂವಿನಲ್ಲಿ ಅದನ್ನು ಇಟ್ಟು ಅಲ್ಲಿ ಆವಾಹನೆ ಮಾಡಿ, ಪೂಜೆ ಆಗೋವರೆಗೂ ನೀನು ಇಲ್ಲಿ ಆವಾಹಿತೋಭವ, ಅವಕುಂಠಿತೋಭವ, ಸನ್ನಿರುದ್ಧೋಭವ ಇವೆಲ್ಲ ಮಾಡ್ತೀವಿ. ಆತ್ವಾ ದೇವಾನಾಂ ಭುವನಸ್ಯ ಗರ್ಭ ಅನ್ನೋ ಮಂತ್ರವನ್ನು ಹೇಳಿ ಪ್ರತಿಯೊಬ್ಬ ಇಂಡಿವಿಜುವಲ್ಲು ಅವನವನ ಬಿಂಬದ ಪೂಜೆಯನ್ನೇ ಮಾಡೋದು. ಇದು ಅಪರೂಪಕ್ಕೆ ಮಾಡುವ ಅನಂತ ಪದ್ಮನಾಭ, ಸತ್ಯನಾರಾಯಣ ವರ್ಷಕ್ಕೆ ಒಮ್ಮೆಯೋ ಆಯಿತು. ನಿತ್ಯದಲ್ಲಿ ನಾವು ಶಾಲಿಗ್ರಾಮ ಪೂಜೆಯನ್ನು ಮಾಡ್ತೀವಲ್ಲ, ಇಲ್ಲಿ ಹೇಗೆ ಅಂದರೆ ಶಾಲಿಗ್ರಾಮದಲ್ಲಿ ಆವಾಹನೆ ವಿಸರ್ಜನೆ ಇಲ್ಲ. ಆವಾಹನೆ ಯಾವಾಗ ಮಾಡಬೇಕು ಅಂದರೆ ದೇವರ ಸನ್ನಿಧಾನ ಅಲ್ಲಿ ಇಲ್ಲ ಅಂದರೆ ಆವಾಹನೆ ಮಾಡಬೇಕು. ಹಾಗಾದರೆ ಶಾಲಿಗ್ರಾಮದಲ್ಲಿ ಸದಾ ಭಗವಂತನ ಸನ್ನಿಧಾನ ಇದೆ, ಆಯ್ತು, ಅದು ಒಪ್ಪಿಕೊಳ್ಳುವ. ನನ್ನ ಬಿಂಬನ ಪೂಜೆ ಆಗಲಿಲ್ಲಲ್ಲ, ಬಿಂಬನ ಆರಾಧನೆಯನ್ನು ಮಾಡೋದೇ ಪೂಜೆ ಅನ್ನುವುದಾದರೆ ನನ್ನ ಒಳಗಿರುವ ಬಿಂಬಮೂರ್ತಿಯ ಆರಾಧನೆ ಆಗಲಿಲ್ಲ. ಶಾಲಿಗ್ರಾಮಗತವಾದ ಭಗವಂತನ ಪೂಜೆ ಆಯಿತು. ಅದಕ್ಕೆ ಒಂದು ಶ್ಲೋಕವನ್ನು ಹೇಳ್ತೇವೆ. ಶಾಲಿಗ್ರಾಮ ಶಿಲಾಯಾಂತು ಸ್ವಯಂ ವ್ಯಕ್ತಸ್ಥತೈವ ಚ ಬಿಂಬಮೂರ್ತ್ಯ ಸಹೈಕ್ಯೇನ ತದಂತಶ್ಚಿಂತೆಯೇದ್ಧರಿಂ. 2 ಕಡೆ ಶಾಲಿಗ್ರಾಮದಲ್ಲಿ ಹಾಗೂ ಸ್ವಯಂ ವ್ಯಕ್ತ ಕ್ಷೇತ್ರಗಳು ಅಂತ ಶ್ರೀಮುಷ್ಣ, ತಿರುಪತಿಯ ಶ್ರೀನಿವಾಸ, ಶ್ರೀರಂಗ ಇವುಗಳೆಲ್ಲ ಸ್ವಯಂ ವ್ಯಕ್ತ. ಯಾರು ಕೆತ್ತಿದ್ದು ಅಲ್ಲಿ ನಿಲ್ಲಿಸಿದ್ದಲ್ಲ, ದೇವರೇ ಅಲ್ಲಿ ಬಂದು ನಿಂತದ್ದು. ಅಲ್ಲಿ ನೀನು ಹೊಸದಾಗಿ ದೇವರ ಆವಾಹನೆ, ಸ್ವಬಿಂಬವನ್ನು ಆವಾಹನೆ ಮಾಡೋದು ಬೇಕಾಗಿಲ್ಲ. ನಾನು ಅಲ್ಲಿರುವ ಭಗವಂತನಿಗೆ ನಮಿಸಬೇಕಾದರೆ ನನ್ನ ಬಿಂಬನನ್ನೇ ಅಲ್ಲಿ ಆವಾಹನೆ ಮಾಡಿ ನಮಿಸಬೇಕು ಅನ್ನೋದು ಶಾಸ್ತ್ರ ಹೇಳಿದಾಗ, ಅಲ್ಲಿ ಯಾವಾಗಲೂ ದೇವರ ಸನ್ನಿಧಾನ ಇದೆಯಲ್ಲ, ಹೇಗೆ ಮಾಡೋದು? ಅಲ್ಲಿರುವ ಭಗವಂತನ ರೂಪಕ್ಕೂ ನನ್ನ ಹೃದಯದ ಕಮಲದಲ್ಲಿರುವ ಬಿಂಬನಿಗೂ ಅಭೇದ ಚಿಂತನೆಯನ್ನು ಮಾಡಬೇಕು. ಇಲ್ಲಿರುವವನೇ ಅಲ್ಲಿ ಇದ್ದಾನೆ ಅನ್ನುವ ಶಾಲಿಗ್ರಾಮದಲ್ಲಿ ದಿನ ಈ ಮಂತ್ರವನ್ನು ಹೇಳ್ತೇವೆ. ಅರ್ಥ ಅನುಸಂಧಾನ ಇದ್ದರೆ ಹೆಚ್ಚಿನ ಪುಣ್ಯ. ಶಾಲಿಗ್ರಾಮ ಶಿಲಾಯಾಂತು ಸ್ವಯಂ ವ್ಯಕ್ತಸ್ತಥೈವ ಚ ಬಿಂಬಮೂರ್ತ್ಯ ಸಹ ಐಕ್ಯೇನ. ಶಾಲಿಗ್ರಾಮಗತವಾದ ರೂಪ, ನನ್ನ ಒಳಗಿರುವ ಬಿಂಬ, ಇವರಿಬ್ಬರು ಒಂದು. ಈ ಚಿಂತನೆಯನ್ನು ಮಾಡಿಯೇ ಪೂಜೆಯನ್ನು ಮಾಡೋದು. ಆವಾಹನೆ ವಿಸರ್ಜನೆ ಪ್ರಶ್ನೆ ಇಲ್ಲ. ಆದಮೇಲೆ ನಾವು ಸತ್ಯನಾರಾಯಣವು ಅನಂತನ ಪೂಜೆಯನ್ನು ಮಾಡಿದಾಗ ವಿಸರ್ಜನೆಯನ್ನು ಮಾಡಬೇಕು. ಇಲ್ಲಿ ಶಾಲಿಗ್ರಾಮದಲ್ಲಿ ವಿಸರ್ಜನೆ ಇಲ್ಲ, ಸದಾದೇವರ ಸನ್ನಿಧಾನ ಇದೆ. ಈ ಬಿಂಬಕ್ಕೂ ಅಲ್ಲಿರುವ ರೂಪಕ್ಕೂ ಐಕ್ಯ ಚಿಂತನೆಯನ್ನು ಮಾಡಬೇಕು. ಮುಂದಿನ ಪದ್ಯದಲ್ಲಿ ಇನ್ನು ಸುಂದರವಾದ ಕೆಲವು ಪ್ರಮೇಯವನ್ನು ತಿಳಿಸ್ತಾರೆ. ಎನ್ನ ಬಿಂಬನೆ ಸರವರ ಬಿಂಬನೆಂತೆಂದು ಇನ್ನು ಪ್ರತಿಬಿಂಬಗಳ ಭೇದ ತಿಳಿದು ಮನ್ನಣೆ ಉತ್ತಮಗೆ ಅಮನ್ನಣೆ ನೀಚರಿಗೆ ಭಿನ್ನ ಭಿನ್ನರಿಗೆ ಫಲಗಳನ್ನು ಕೊಡುವ ಜ್ಞಾನ ಇದೆ ಪಾಲಿಸದೆ ಪಾಲಿಸದೆ ಪಾಲಿಸೋ ಹರಿಯೇ. ಪದುಮ ಸಂಭವ ಪಿತನೆ ಪದೋಪದಿಗೆ ಎನಗೆ ಇದೆ ಪಾಲಿಸದೆ ಪಾಲಿಸದೆ ಪಾಲಿಸೋ ಹರಿಯೇ. ಎನ್ನ ಬಿಂಬನೆ ಸರ್ವರ ಬಿಂಬ. ಬೇರೆ ಬೇರೆ ಜೀವನಿಗೆ ಬೇರೆ ಬೇರೆ ದೇಹ ಇದೆ. ಶ್ರೀಮದಾಚಾರ್ಯರ ಸಿದ್ಧಾಂತ ಅಥವಾ ವೇದವ್ಯಾಸ ದೇವರ ಅಭಿಪ್ರಾಯವು
ಯದಿನ ಆ ವೇದವ್ಯಾಸ ದೇವರನ್ನು ಕೇಳ್ತಾರೆ, ಮಹಾಭಾರತದಲ್ಲೇ ಕೇಳಿದ್ದಾರೆ, ಜೀವರು ಹಲವೋ ಒಬ್ಬರೇನೋ, ದೇವರಿಗೂ ಜೀವನಿಗೂ ಭೇದ ಇದೆಯೋ ಇಲ್ವೋ. ದ್ವಾದಶಸ್ತೋತ್ರದಲ್ಲಿ ಆಚಾರ್ಯರು ಹಿಂಟನ್ನು ಕೊಡ್ತಾರೆ. ವೇದವ್ಯಾಸ ದೇವರೇ ಅಂತಾರೆ, ಜೀವರು ಅನೇಕ, ಪರಮಾತ್ಮ ಮಾತ್ರ ಒಬ್ಬನೇ, ಪರಮಾತ್ಮ ಬೇರೆ, ಜೀವರು ಬೇರೆ ಅಂತ ಹೇಳಿಕೊಟ್ಟ್ಯಾರೆ. ಪ್ರಾತಿಸ್ವಿಕ, ಪ್ರತಿಯೊಬ್ಬನ ದೇಹದಲ್ಲೂ ಒಂದೊಂದು ಜೀವ, ಆ ಜೀವ ನಿಯಾಮಕವಾದ ಒಂದು ಬಿಂಬ ಇದೆ. ಬಿಂಬ ಮೂರ್ತಿಗಳು ಬೇರೆ ಬೇರೆ ಆಯ್ತಲ್ಲ, ಭಗವಂತನ ಮೂರ್ತಿಗಳು ಬೇರೆ ಬೇರೆ ಆಯ್ತಲ್ಲ. ಹಾಗಾದರೆ ಒಂದು ಸಾಮಾನ್ಯ ಡೌಟ್ ಬರಲಿಕ್ಕೆ ಸಾಧ್ಯತೆ ಇದೆ. ಏನದು? ಒಬ್ಬನಿಂದ ಭಾರೀ ಕೆಲಸ ಆಗತ್ತೆ, ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ, ನೋಡ್ತಾ ಇದ್ದೀವಿ ಬೇಕಾದಷ್ಟು ನಮ್ಮ ನಿಮ್ಮ ಅನುಭವಕ್ಕೆ. ಈಗ ಈ ದೇಶದ ಪ್ರಧಾನಿ ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ, ಅವರ ಹೆಸರಲ್ಲಿ ಆ ಪಕ್ಷ ಗೆಲ್ಲತ್ತೆ. ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ. ಎಲ್ಲರ ಒಳಗಿದ್ದು ದೇವರೇ ಮಾಡಿಸೋದು ಅಂತಾದ ಮೇಲೆ ಎಲ್ಲರಿಗೂ ಆ ಕೆಪಾಸಿಟಿ ಯಾಕೆ ಬರೋದಿಲ್ಲ? ಅದಕ್ಕೆ ಪ್ರಾಯ ಹೀಗೆ ಹೇಳ್ಬೋದು, ಅಲ್ಲಿರೋ ದೇವರು ವೀಕು, ಇಲ್ಲಿರೋನು ಸ್ಟ್ರಾಂಗು ಅಂತ. ನಿನ್ನ ತಲೆ ಅಂತಾರೆ. ದೇವರಲ್ಲಿ ವೀಕರ್ ಸೆಕ್ಷನ್ನು, ಸ್ಟ್ರಾಂಗರ್ ಸೆಕ್ಷನ್ನು ಅಂತ ಇಲ್ಲ. ಮತ್ತೆ ಎಲ್ಲರಿಂದ ಎಲ್ಲ ತರಹದ ಕೆಲಸ ಯಾಕಾಗೋದಿಲ್ಲ? ಬಹಳ ಬುದ್ಧಿವಂತ ಕೆಲವರು ಇರ್ತಾರೆ, ತೀರಾ ದಡ್ಡ ಕೆಲವರು ಇರ್ತಾರೆ, ತೀರಾ ದಡ್ಡರು. ಇದು ಯಾಕೆ? ಎಲ್ಲರಲ್ಲಿ ನಿಂತು ಅವರವರ ಬಿಂಬನೇ ಮಾಡಿಸುವುದಾದರೆ ಎಲ್ಲರೂ ಎಲ್ಲವನ್ನ ಅಚೀವ್ ಮಾಡಬೇಕಾಗಿತ್ತು, ಯಾಕೆ ಆಗ್ತಾ ಇಲ್ಲ? ಹಾಗಾದರೆ ಅಲ್ಲಿರುವ ದೇವರು ಬೇರೆ, ಇಲ್ಲಿರುವ ದೇವರು ಬೇರೆ. ಬೇರೆ ಹೌದು, ಬೇರೆ ಆದರೂ ಒಂದು ಹೌದು. ಇದೇನಿದು ಬೇರೆ ಆದರೂ ಒಂದು? ನಮ್ಮ ಈ ಸ್ಲೋಗನ್ಗಳೆಲ್ಲ ಭಿನ್ನತೆಯಲ್ಲಿ ಏಕತೆ, ಅದ್ಯಾವುದೋ ಅಲ್ಲ. ಇಲ್ಲಿ ದೇವರಲ್ಲಿ ಅದುಂಟು, ಭಿನ್ನತೆಯಲ್ಲೂ ಏಕತೆ ಅಂತ. ಏನದು? ಏನು ಈ ಕಥೆ? ನನ್ನ ಬಿಂಬ ಬೇರೆ, ಮತ್ತೊಬ್ಬರಲ್ಲಿರುವ ಬಿಂಬ ಬೇರೆ. ಬೇರೆ ಬೇರೆ ಅಂದರೆ ಈ ಬೇರೆ ಆಗಿರಬಹುದು, ಒಂದೂ ಆಗಿರಬಹುದು, ಬೇರೆ ಆಗಿರಬಹುದು. ಸಪೋಸ್ ಒಂದು ಯಾವುದನ್ನ ರೂಪವನ್ನು ಚಿಂತನೆ ಮಾಡಿದ್ರೆ, ನನ್ನ ಒಳಗಿರುವ ಭಗವಂತನ ಬಿಂಬ ರೂಪ, ಅದು ಮತ್ಸ್ಯ ಆಗಿರಬಹುದು, ಕೂರ್ಮ ಆಗಿರಬಹುದು, ನಾರಸಿಂಹ ಆಗಿರಬಹುದು, ವಾಮನ ಆಗಿರಬಹುದು, ಯಾವ್ಯಾವುದೋ ರೂಪಗಳು ಆಗಿರಬಹುದು, ಅದು ನನಗೆ ಗೊತ್ತಿಲ್ಲ. ಮತ್ತೊಬ್ಬನಲ್ಲಿ ಅದು ಬೇರೆಯೇ ಆಗಿರಬಹುದು. ಆದರೆ ಅಲ್ಲಿರುವ ಮತ್ಸ್ಯನಿಗೂ ಇವನಲ್ಲಿರುವ ನರಸಿಂಹನಿಗೂ ಯಾವ ತರಹದ ಭೇದ ಇಲ್ಲ. ದೇವರ ರೂಪಗಳಲ್ಲಿ ಭೇದ ಇದ್ದರೂ ಆ ರೂಪಗಳಲ್ಲಿರುವ ಶಕ್ತಿ, ಸಾಮರ್ಥ್ಯ, ಇದರಲ್ಲಿ ಯಾವ ತರಹದ ಕುಂದು ಕೊರತೆ ಇಲ್ಲ. ಮತ್ಸ್ಯನೇ ಕೂರ್ಮ, ಕೂರ್ಮನೇ ನರಸಿಂಹ, ನರಸಿಂಹನೇ ಶ್ರೀನಿವಾಸ, ನೇಹನ ನಾಸ್ತಿ ಕಿಂಚನ ಅಂತ ಇದೊಂದು ಕಾಠಕ ಉಪನಿಷತ್ತಿನ ಮಾತು. ಯಮಧರ್ಮರಾಜನ ಚಿಕೇತನಿಗೆ ಹೇಳ್ತಾ, ನೋಡಪ್ಪ, ಎಲ್ಲರ ದೇಹದಲ್ಲಿರುವ ಭಗವಂತನ ರೂಪಗಳಿಗೆ ಭೇದ ಇಲ್ಲ. ಅಲ್ಲಿ ಪ್ರಶ್ನೆ ಮಾಡಿದ್ದೇನೆಂದರೆ, ಮುಕ್ತರಿಗೆ ನಿಯಾಮಕರು ಇದಾರೋ ಇಲ್ವೋ? ಸಂಸಾರದಿಂದ ನಾವು ಮುಕ್ತಿಯನ್ನು ಹೊಂದಿದ ಮೇಲೆ ಮುಕ್ತ ನಿಯಾಮಕ ಭಗವಂತನ ರೂಪದ ಡೇಟಾ ನನಗೆ ಹೇಳು. ಮುಕ್ತರಿಗೆ ನಿಯಾಮಕರು ಇದ್ದಾರೋ ಇಲ್ಲವೋ ಅಂತ ಪ್ರಶ್ನೆ ಬಂದಾಗ, ಮುಕ್ತರಿಗೆ ನಿಯಾಮಕ ಇದಾನೆ ಅಂದ ಮೇಲೆ ಈ ನನ್ನ ಅನಂತ ಜನ್ಮಗಳ ಸಾಧನೆಯನ್ನು ಮಾಡಿಸಿದ ಆ ಬಿಂಬ ಅಲ್ಲಿರೋ ದೇವರಿಗೆ ನನ್ನನ್ನು ಹ್ಯಾಂಡ್ ಓವರ್ ಮಾಡಿಬಿಟ್ಟ ಅಂದರೆ, ಪಾಪ ಇವನ ಉಪಕಾರ ಅಲ್ಲಿಗೆ ಸತ್ತೋಗೋದಿಲ್ಲಪ್ಪ. ಇವನೇ ಅವನು. ಇನ್ ಅದರ್ ವರ್ಡ್ಸ್, ಇವನಿಗೂ ಅವನಿಗೂ ಅಭೇದ ಉಂಟು. ವಿಶೇಷ ಅನ್ನೋ ಒಂದು ಟರ್ಮನ್ನು ಶ್ರೀಮದಾಚಾರ್ಯರ ಸಿದ್ಧಾಂತದಲ್ಲಿ ಎಲ್ಲರೂ ಒಪ್ಪಿದ್ದಾರೆ. ಅದನ್ನು ಶ್ರೀಮದಾಚಾರ್ಯರು ತುಂಬ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಭೇದಹೀನೆ ತ್ವಪರ್ಯಾಯ ಶಬ್ದಾಂತರ ನಿಯಾಮಕ ವಿಶೇಷೋ ನಾಮಕಥಿತಃ ಸೋಸ್ತಿ ವಸ್ತು ಶ್ವಶೇಷತಃ ಅಂತ ವಿಶೇಷದ ಡೆಫಿನೇಷನ್. ಜನ್ಮಾಧಿಕರಣ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ 2ನೇ ಅಧಿಕರಣ, ಜಿಜ್ಞಾಸಾಧಿಕರಣ ಆದ ಮೇಲೆ ಜನ್ಮಾಧಿಕರಣ, ಅಲ್ಲಿ ವಿಶೇಷದ ಬಗ್ಗೆ ಸುಂದರವಾದ ಮಾಹಿತಿಯನ್ನು ಕೊಟ್ಟ್ಯಾರೆ. ಸವಿಶೇಷ ಭೇದ, ವಿಶೇಷ ಅಂತ. ನೀವು ಲೌಕಿಕವಾಗಿ ವಿಶೇಷದ ಬಗ್ಗೆ ಸ್ವಲ್ಪ ತಿಳಿಯೋದಾದರೆ, ಏನಿದು ವಿಶೇಷ ಅಂತ ತಿಳಿಯೋದಾದರೆ, ಭೇದದ ವ್ಯವಹಾರ ಇದೆ, ಇದು ಬೇರೆ ಅದು ಬೇರೆ ಅನ್ನುವ ವ್ಯವಹಾರ ಇದೆ.
ವ್ಯವಹಾರ ಮಾಡ್ತಾ ಇದ್ದೇವೆ. ಆದರೆ ಸಪರೇಟಾಗಿ ಅದನ್ನು ತೆಗೆದುಕೊಂಡು ಬರಲಿಕ್ಕಾಗಲ್ಲ. ಅದೇ ಇದು ಅಂದು ಬಿಡುವ ಅಂದರೆ ಅನ್ಲಿಕ್ಕೂ ಆಗಲ್ಲ. ಅಂತಹ ಸಂದರ್ಭದಲ್ಲಿ ಭೇದದ ವ್ಯವಹಾರ ಇದೆ, ಆದರೆ ಸಪರೇಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಭೇದದ ರೆಪ್ರೆಸೆಂಟೇಟಿವ್ ಆಗಿ ವಿಶೇಷ ಇರುತ್ತೆ. ಇದು ಅದರ ಡೆಫಿನೇಷನ್. ಸರಿ, ಇದೂ ನಮಗೆ ತಿಳಿಲಿಲ್ಲ. ಭೇದದ ವ್ಯವಹಾರ ಇದೆ, ಆದರೆ ಸಪರೇಟ್ ಮಾಡಲಿಕ್ಕೆ ಆಗಲ್ಲ ಅಂದರೆ ಅಭೇದ ಹೇಳಿದ್ರೆ ಒಳ್ಳೆಯದಲ್ವಾ? ಹಾಂ, ಅಭೇದವನ್ನು ಹೇಳಲಿಕ್ಕೆ ಆಗಲ್ಲ. ಸಹಜವಾಗಿ ಕನ್ನಡದಲ್ಲಿ ಹೇಳೋ ರಾಮನ ಪುಸ್ತಕ ಅಂತ, ರಾಮಸ್ಯ ಪುಸ್ತಕಂ ಅಂತ ಸಂಸ್ಕೃತದಲ್ಲಿ ಷಷ್ಠಿ ವಿಭಕ್ತಿ, ರಾಮಸ್ಯ ಪುಸ್ತಕಂ. ಷಷ್ಠಿ ವಿಭಕ್ತಿಯನ್ನು ಎಲ್ಲಿ ನಾವು ಪ್ರಯೋಗ ಮಾಡ್ತೇವೋ ಅಲ್ಲಿ ಭೇದ ಇದೆ. ಏನದು? ರಾಮಸ್ಯ, ರಾಮನ ಪುಸ್ತಕ. ಇಲ್ಲಿ ಸಹಜವಾಗಿ ನಮಗೆ ಗೊತ್ತು, ರಾಮ ಬೇರೆ, ಪುಸ್ತಕ ಬೇರೆ. ರಾಮನೇ ಪುಸ್ತಕ ಅಲ್ಲ, ಪುಸ್ತಕವೇ ರಾಮನಲ್ಲ. ಇಲ್ಲಿ ಸರಿ. ಕ್ಷೀರಸ್ಯ ಮಾಧುರ್ಯಂ, ಹಾಲಿನ ಮಾಧುರ್ಯ. ಆ ಹಾಲು ತುಂಬ ಚೆನ್ನಾಗಿದೆ ರೀ, ಆ ಕ್ಷೀರದ ಮಾಧುರ್ಯ, ಸಕ್ಕರೆನೇ ಬೇಡ, ಅಷ್ಟು ಚೆನ್ನಾಗಿತ್ತು. ಸರಿ, ಯಾರೋ ಅಂದರು, ದಯಮಾಡಿ ಆ ಹಾಲನ್ನು ಅಲ್ಲಿಟ್ಬಿಟ್ಟು ಆ ಮಾಧುರ್ಯ ಮಾತ್ರ ಸಪರೇಟಾಗಿ ತಂದುಬಿಡು. ರಾಮಸ್ಯ ಪುಸ್ತಕಂ ಅಂದ್ಯಲ್ಲ, ರಾಮ ಮಲಗದ ಮೇಲೆ ಪುಸ್ತಕ ತಂದ ಹಾಗೆ ಹಾಲಲ್ಲೇ ಇರಲಿ, ಹಾಲಲ್ಲಿರೋ ಆ ಮಾಧುರ್ಯವನ್ನು ಮಾತ್ರ ತೊಗೊಂಬಂದ್ಬಿಡು. ಏನು ಪೆದ್ದಾಗಿ ಮಾತಾಡ್ತಿದ್ರಿ, ಅದನ್ನು ಹೇಗೆ ಸಪರೇಟ್ ಮಾಡೋದು? ಆದರೆ ಸಪರೇಟ್ ಮಾಡಲಿಕ್ಕಾಗಲ್ಲ. ಕ್ಷೀರಸ್ಯ ಮಾಧುರ್ಯಂ ಅಂದರೆ ಹೇಗೆ?